ಲಾರಿ ಅಸೋಸಿಯೇಷನ್ ಮುಷ್ಕರಕ್ಕೆ ಬೀಳುತ್ತಾ ಬ್ರೇಕ್. ಸಚಿವರ ಜೊತೆ ಸಭೆ ವಿಫಲ. ಸಿಎಂ ನೇತೃತ್ವದಲ್ಲಿ ಸ್ವಲ್ಪ ಹೊತ್ತಲ್ಲೇ ಮತ್ತೊಂದು ಮೀಟಿಂಗ್. ಕಾಂಗ್ರೆಸ್ಗೆ ತಿರುಗುಬಾಣವಾದ ಜಾತಿ ಜನಗಣತಿ ವರದಿ. ಮುಸ್ಲಿಮರ ಜನಸಂಖ್ಯೆ ತೋರಿಸುವಲ್ಲಿ ಮಹಾ ಎಡವಟ್ಟು. ರಿಪಬ್ಲಿಕ್ ಕನ್ನಡದಲ್ಲಿದೆ ಇಂಚಿಂಚು ಮಾಹಿತಿ. ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಮೂಡಾ ಟೆನ್ಷನ್. ಹೈಕೋರ್ಟ್ಗೆ ಇಡಿ ತಕರಾರು ಅರ್ಜಿ ಸಲ್ಲಿಕೆಗೆ ಗ್ರೀನ್ ಸಿಗ್ನಲ್. ಇತ್ತ ಲೋಕ ತನಿಖೆಗೆ ಅಸ್ತು. ತೀವ್ರಗೊಳ್ಳುತ್ತಿದೆ ಪಂಚಮಸಾಲಿ ಸಮಾಜದ ಬಿಕ್ಕಟ್ಟು. ಜಯ ಮೃತ್ಯುಂಜಯ ಶ್ರೀಗೆ ಟ್ರಸ್ಟ್ ಕೌಂಟರ್. ಪದಾಧಿಕಾರಿಗಳ ಸಭೆ ದಿನಾಂಕ ಸ್ಥಳ ಬದಲಾವಣೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಡೀಸೆಲ್ ದರ ಏರಿಕೆಯನ್ನ ಖಂಡಿಸಿ ಮತ್ತು ಹಲವು ಬೇಡಿಕೆಗಳನ್ನ ಇಟ್ಕೊಂಡು ಈಗಾಗಲೇ ಲಾರಿ ಸಂಘದವರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ನಾಳೆಯೂ ಕೂಡ ಈ ಮುಷ್ಕರ ಮುಂದುವರಿಯುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಪ್ರಮುಖವಾಗಿ 3 ಷರತ್ತುಗಳನ್ನ ಇಟ್ಕೊಂಡು ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಲಾರಿ ಸಂಘದವರು. ಈಗಾಗಲೇ ಒಂದು ಸುತ್ತಿನ ಸಭೆ ವಿಫಲ ಕೂಡ ಆಗಿದೆ. ಸಚಿವರ ಜೊತೆಗೆ ಸಭೆಯನ್ನ ಕರೆದಿದ್ರು, ಆದರೆ ಆ ಸಭೆಯಲ್ಲಿ ಯಾವುದೇ ರೀತಿಯ ಬೇಡಿಕೆಗಳ ಈಡೇರಿಕೆಗೆ ಭರವಸೆ ಸಿಗಲಿಲ್ಲ. ಹೀಗಾಗಿ ಆ ಒಂದು ಸಭೆ ವಿಫಲಗೊಂಡಿದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಜೊತೆಗೆ ಮತ್ತೊಂದು ಸುತ್ತಿನ ಸಭೆ ಇರುತ್ತೆ ಲಾರಿ ಮಾಲೀಕರದ್ದು. ಕಾವೇರಿ ನಿವಾಸದಲ್ಲಿ ಸಭೆಯನ್ನ ಮಾಡಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಾರಿಗೆ ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಈ ಒಂದು ಮೀಟಿಂಗ್ ಅನ್ನ ಮಾಡಲಿಕ್ಕಿದ್ದಾರೆ. ಮೀಟಿಂಗ್ ನಲ್ಲಿ ಮುಖ್ಯವಾಗಿ 3 ಬೇಡಿಕೆಗಳನ್ನ ಈಗಾಗಲೇ ಈ ಲಾರಿ ಮಾಲೀಕರು ಇಟ್ಟಿದ್ದಾರೆ. ಡೀಸೆಲ್ ದರ ಇಳಿಕೆ ಮಾಡಬೇಕು, ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ಗಳನ್ನ ತೆಗಿಬೇಕು, ಟೋಲ್ ಸಂಗ್ರಹ ಅಂದ್ರೆ ಟೋಲ್ ಫೀಸ್ ಅನ್ನ ಕಡಿಮೆ ಮಾಡಬೇಕು. ಇವೆಲ್ಲವೂ ಕೂಡ ಅವರ ಬೇಡಿಕೆಗಳಾಗಿದೆ. ಇವುಗಳನ್ನ ಈಡೇರಿಸಿದರೆ ಮಾತ್ರ ನಾವು ನಮ್ಮ ಮುಷ್ಕರವನ್ನ ವಾಪಸ್ ತಗೋತೀವಿ ಅಂತ ಹೇಳ್ತಿದ್ದಾರೆ. ಮುಷ್ಕರ ವಾಪಸ್ ಪಡೆಯದಿರಲು ಲಾರಿ ಮಾಲೀಕರು ಈಗಾಗಲೇ ನಿರ್ಧಾರ ಮಾಡಿ ಆಗಿದೆ. 3 ಬೇಡಿಕೆಗೆ ಒಪ್ಪಿದ್ರೆ ಮಾತ್ರ ಷರತ್ತು ವಾಪಸ್ ಅಂತ ಷಣ್ಮುಗಪ್ಪ ಅವರು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಮುಷ್ಕರ ಹಿಂಪಡೆಯೋದಿಲ್ಲ. ಸಚಿವರ ಮುಂದೆ ನಾವು ಮುಖ್ಯವಾಗಿ 3 ಬೇಡಿಕೆಗಳನ್ನ ಇಟ್ಟಿದ್ವಿ. 3 ತಿಂಗಳ ಸಮಯವನ್ನ ತೆಗೆದುಕೊಂಡಿದ್ದಾರೆ. ಬೇರೆ ರಾಜ್ಯದ ಜೊತೆಗೆ ಸಭೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳಿ ಷಣ್ಮುಗಪ್ಪ ಅವರು ಹೇಳಿದ್ದಾರೆ. ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ ಈ ಹೇಳಿಕೆಯನ್ನ ಕೊಟ್ಟಿರೋದು. 5:30 ನಂತರ ಇನ್ನು ಮತ್ತೊಂದು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ಅಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನೇ ಕಾರಣಕ್ಕೆ ಮುಷ್ಕರ ವಾಪಸ್ ಆಗಿಲ್ಲ. ಸಚಿವರ ಹತ್ರ 3 ಸಬ್ಜೆಕ್ಟ್ ಇತ್ತು.